ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೊಟ್ಟಿಯೂರಲ್ಲಿ. ಪರವಾಗಿಲ್ಲ, ನೈಟ್ ನಾವೊಂದು 7:30-8 ಗಂಟೆ ರೀಚ್ ಆದ್ವಿ. ಬರ್ತಿದ್ದಂಗೆ ಇಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು. ಸೊ ರೂಮು ಸಿಕ್ತು. ಸೊ ಇದೇ ಅದು ಮನೇಲೇ ಒಂದು ರೂಮ್ ಸಿಕ್ತು. 4 ಜನಕ್ಕೆ ಅರೌಂಡು 1800 ಏನೋ ಇಸ್ಕೊಂಡ್ರು. ಪರವಾಗಿಲ್ಲ, ನೀವು ಬಂದು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹೋಗೋ ಥರ ಬರ್ಬೋದು. ನಿಮಗೇನಾದರೂ ಅವ್ರ ನಂಬರ್ ಬೇಕು ಅಂದರೆ ಡಿಸ್ಪ್ಲೇಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 800 ಮೀಟರ್ಸ್ ಆಗ್ಬೋದು ದೇವಸ್ಥಾನದಿಂದ ಅಷ್ಟೇ. ಸೊ ಬನ್ನಿ, ಏನು ಅಪ್ಡೇಟು ಏನು. ಸೊ ನಮಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಆಲ್ರೆಡಿ ನಿನ್ನೆ ಏನೋ ಆನೆ ಬರುತ್ತೆ. ಸೊ ಇವತ್ತು 11-12 ಗಂಟೆ ಹಂಗೆ ಆನೆ ಬರ್ಬೋದು ಅಂತ ಏನೋ ಹೇಳ್ತಾಯಿದ್ರು. ನೋಡೋಣ ಯಾವ್ಯಾವ ಥರ ಇವತ್ತು ಪೂಜೆ ಇರುತ್ತೆ, ನಾವು ದರ್ಶನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಕಮ್ ಸ್ಟೇ ಟ್ಯೂನ್ಡ್. ಬನ್ನಿ ದರ್ಶನಕ್ಕೆ ಹೋಗೋಣ, ಬನ್ನಿ. ಸೊ ಇದೆ ಇದು ಹಿಂದೆಗಡೆನೇ ದೇವಸ್ಥಾನ ಇರೋವಂಥದ್ದು. ಇದು ಕೆಳಗಡೆ ವ್ಯೂ ನೋಡಿ ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ, ಲೆಟ್ಸ್ ಗೋ. ಬಾಯ್ಸ್ ಗೆಟಿಂಗ್ ರೆಡಿ. ಬಾಯ್ಸ್ ಗೆಟಿಂಗ್ ರೆಡಿ. ಹಾಂ, ಬಾಲರಾಜು ರೆಡಿಯಾಗಿ ಕುಂತ್ಬಿಟ್ಟಿದ್ದಾರೆ ಒಂದು 3 ಗಂಟೆಗೇ. ಹಾಂ, ಅಲ್ಲಿ ನೋಡಿ ನಮ್ಮ ದೀಪಕ್ ಸರ್ ಗುಡ್ ಮಾರ್ನಿಂಗ್ ಹೇಳಿ. ನೀವು ಹಾಂ, ರಂಗನ್ ಚೀಟ ಮಾರ್ನಿಂಗ್ ಹೇಳಿ ಚೀಟ. ಸೊ ಬನ್ನಿ ಫ್ರೆಂಡ್ಸ್, ಹೋಣ. ಸೊ ಗೈಸ್ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಗೆ ವ್ಯವಸ್ಥೆ ಚೆನ್ನಾಗೇ ಮಾಡಿದ್ದಾರೆ. ಸೊ ಹೋದ ವರ್ಷ ಪಾರ್ಕಿಂಗ್ ಸಮಸ್ಯೆ ಆಗಿತ್ತಲ್ಲ, ಸೊ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇದು 5ನೇ ನಂಬರ್ ಪಾರ್ಕಿಂಗು. ಸೊ ಎಲ್ಲ ನೀಟಾಗಿ ರೋಡ್ ಹಾಕಿ, ಸೊ ನೋಡಿ ಅಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ. ಸತಿ ಪಾರ್ಕಿಂಗಿಗೆಲ್ಲ ಏನು ತೊಂದರೆ ಇಲ್ಲ ನೋಡಿ. ಬಟ್ ಹೋಟೆಲ್ ಮ್ಯಾಟ್ರಿಗೆ ಹೋಗ್ತೀರಾ ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಫುಡ್ ಅದೇ ಕಂಡಕ್ಕೂ ಸೆಟ್ ಆಗೋದು ಕಷ್ಟ ಗೈಸ್. ಫುಡ್ ಸೆಟ್ ಆಗೋದು ನಿಜವಾಗ್ಲೂ ಕಷ್ಟ. ಕಂಪ್ಲೀಟ್ ಪಾರ್ಕಿಂಗಿಗೆ ಮಾಡಿರೋಂಥದ್ದು ಇದು ನೋಡಿ. ನೀಟಾಗಿ ರೆಡಿ ಮಾಡಿದ್ದಾರೆ ಪಾರ್ಕಿಂಗಿಗೆ, ಏನು ಸಮಸ್ಯೆ ಇಲ್ಲ. ಈ ಸತಿ ಆರಾಮಾಗಿ ನೀವು ಪಾರ್ಕ್ ಮಾಡಿಕೊಂಡು ಮಾಡ್ಬೋದು, ಸೊ ತೊಂದರೆ ಇಲ್ಲ. ಎಷ್ಟು ಮೈದಾನ ಇದೆ ಅಂತ ಅರೌಂಡ್ 10 ಏನೋ ಇದೆ. ಸೊ ನಾವು ನಿನ್ನೆ ಬರ್ಬೇಕಾದ್ರೆ ಬೋರ್ಡ್ ನೋಡಿದ್ವಿ, ಅಲ್ಲಿ ರೈಟ್ ಸೈಡ್ಗೆ 10th ಅಂತ ಏನೋ ಹಾಕಿದ್ರು. ಸೊ ಇದು ದೇವಸ್ಥಾನದ ಕಡೆನೇ ಕಂಪ್ಲೀಟ್ ಪೇಡ್ ಪಾರ್ಕಿಂಗ್ ಆಗಿರುತ್ತೆ. ಸೊ ಎಷ್ಟೆಷ್ಟು ಪಾರ್ಕಿಂಗ್ ಫೀಸ್ ಅಂತ ಇಲ್ಲೇ ಇದೆ ನೋಡಿ. ಬೈಕ್ 20, ಆಟೋ ರಿಕ್ಷಾ 30, ಕಾರ್ 40, ಜೀಪ್ 50, TT 50, ಬಸ್ 80. ಸೊ ಕಂಪ್ಲೀಟ್ ಎಲ್ಲ ಇದೆ. ಸೊ ಬನ್ನಿ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ. ಸೊ ಗೈಸ್, ಪಾರ್ಕಿಂಗಿಂದ ಡೈರೆಕ್ಟ್ ಎಂಟ್ರಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಸೊ ನಾನು ತೋರಿಸೋದಲ್ಲ, ಅದೇ ಪಾರ್ಕಿಂಗಿಂದ ಗೇಟ್ ಆಪೋಸಿಟಲ್ಲಿ ನಿಮ್ಗೆ ಗೇಟ್ ಇದೆ. ಚೂರು ಮುಂದೆ ಬಂದರೆ ಸೊ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ನಿಮಗೆ ದೇವಸ್ಥಾನಕ್ಕೇ. ಏನಂತ ಜನ ಏನಿಲ್ಲ, 1/2 ಅವರಲ್ಲಿ ದರ್ಶನ ಮಾಡ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಓಪನ್ ಇದೆ, ಕೊಟ್ಟಿಯೂರು ಕಂಪ್ಲೀಟ್ಲಿ ಓಪನ್ ಇದೆ. ಸೊ ಬಂದು ದರ್ಶನ ಮಾಡೋವಂಥವ್ರು ದರ್ಶನ ಮಾಡ್ಬೋದು, ತೊಂದರೆ ಇಲ್ಲ. ಬನ್ನಿ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ. ಸೊ ಲೇಡೀಸ್ಗೂ ಕೂಡ ಬಿಡ್ತಾ ಇದ್ದಾರೆ ಇವತ್ತಿಂದನೇ. 30th ಲೇಡೀಸ್ಗೂ ಪ್ರವೇಶ ಇದೆ. ಸೊ ಬರೋರು ಬರ್ಬೋದು ಆರಾಮಾಗಿ, ಲೇಡೀಸ್ಗೂ ಸಹ ಎಂಟ್ರಿ ಇದೆ. ಸೊ ಆನೆ ಬಂದು 31ನೇ ತಾರೀಕಿಂದ ಏನೋ ಬರುತ್ತಂತೆ, ನಾಳೆಯಿಂದ. ಇವತ್ತು ನೀವು ಆರಾಮಾಗಿ ಬಂದು ದರ್ಶನ ಮಾಡ್ಕೊಬೋದು. ಜನನೇ ಏನಿಸ್ತಿಲ್ಲ, ನೋಡ್ಬೋದು ನೀವು. ಸೊ ಏನಂತ ಏನು ಜನ ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು, ಏನು ತೊಂದರೆ ಇಲ್ಲ.
ಗೈಸ್ ಸೊ ದರ್ಶನ ಎಲ್ಲ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಸೊ ಬನ್ನಿ ಗೈಸ್, ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾರೆ, ಇಲ್ಲೇ ಹೋಗಿ ಪ್ರಸಾದ ಇಸ್ಕೊಂಡು ಸೊ ಹೊರಡೋಣ. ದರ್ಶನ ಏನಿಲ್ಲ, ಆರಾಮಾಗಿ ಬೆಳಗ್ಗೆ ನೀವು ಬೇಗ ಬಂತು ಅಂದರೆ ಆರಾಮಾಗಿ ದರ್ಶನ ಮಾಡ್ಕೊಬೋದು ಬೇಗನೆ. ಸೊ ಅಂದರೆ ಬೇಗ ಬಂದು ನೀವು ಬೇಗ ರೆಡಿಯಾಗಿ ಒಂದು 5 ಗಂಟೆ ಅಷ್ಟೊತ್ತಿಗೆ ಆಲ್ರೆಡಿ ದೇವಸ್ಥಾನ ಓಪನ್ ಇರುತ್ತೆ. ಸೊ ಇದು ಬಂದು ನಿಮಗೆ ಎನಿ ಟೈಮ್ ಓಪನ್, 24 ಅವರ್ಸ್ ಓಪನ್ ಇರೋಲ್ಲ. ಆ ಕಡೆ ಸೊ ಇನ್ನೊಂದು ದೇವಸ್ಥಾನ ಇದೆ, ಅದು ನಿಮಗೆ 24 ಅವರ್ಸ್ ಓಪನ್ ಇರುತ್ತೆ. ಇದು ನಿಮಗೆ ಬೆಳಗ್ಗೆ 5 o'clock ಓಪನ್ ಆಗುತ್ತೆ. ಸೊ 5 ಗಂಟೆ ಅಷ್ಟೊತ್ತಿಗೆ ನೀವು ಬಂದು ಇಲ್ಲಿ ನಿಂತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಬೋದು. ಬರ್ತಾ ತುಂಬ ಜನ ಆಗಿದ್ದಾರೆ. ಇವಾಗ ನಾವು ಬೆಳಗ್ಗೆ ಬಂದಾಗ ಏನಿಸ್ತಿರಲಿಲ್ಲ, ಒಂದು 1 hour 1.5 ಅವರಲ್ಲಿ ಎಲ್ಲ ದರ್ಶನ ಆಗೋಯ್ತು ನಮಗೆ. ಸೊ ಓಪನ್ ಇದೆ ಗೈಸ್, ಬರ್ಬೋದು. ನಾಳೆ ಒಂದು 11 ಗಂಟೆ 12 ಗಂಟೆ ಹಿಂಗೆ ಆನೆ ಬರುತ್ತೆ. ಸೊ ನಾಳೆಯಿಂದ ಆನೆದು ಅದೇನಿದೆ ಆರತಿ ಎತ್ಕೊಂಡು ಬರೋದು, ಅದು ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಬರೋರು ಬರ್ಬೋದು ಆರಾಮಾಗಿ. ಓಪನ್ ಇದೆ, ಕೊಟ್ಟಿರೋ ಟೆಂಪಲ್ ಓಪನ್ ಇದೆ. ಸೊ ಬನ್ನಿ ಪ್ರಸಾದ ತೊಗೊಂಡು ಸಿಗೋಣ. ನೆಕ್ಸ್ಟು ಎಲ್ಲಿ ಅಂತ ನೋಡೋಣ. ಇಲ್ಲಿ ಲೋಕಲ್ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ. आपको क्या क्या पता है? क्या बताना है? नहीं वो भी कब ओपन होते हैं, फेस्टिवल कितने दिन के लिए रहते हैं? 28 दिन का है। हाँ, ये महीना 30 तारीख से ಇಲ್ಲ ಕನ್ನಡ ಬರುತ್ತೆ ಅಂದರೆ ಕನ್ನಡದಲ್ಲೇ ಹೇಳೋಕ್ಕೆ, और कन्नड़ ಇಂಗ್ಲೀಷಲ್ಲಿ ಬರ್ತದೆ ಇಂಗ್ಲೀಷ್ ಹೇಳೋಕ್ಕಲ್ಲ, ಪಾಪ ಹಿಂದಿ ಕಷ್ಟಪಡ್ತಾರೆ. आपको कौन सा लैंग्वेज में इजी होते हैं उसमें बोलिए. जून 27 तक है। हाँ. इसके अंदर है एक दिन का, इधर दूसरा कुछ नहीं, बस पूजा है। नहीं अभी वो क्यों इधर पूजा करते हैं? ये दशयाग कहानी है। हाँ हाँ. इधर ये दशयाग स्टोरी, पहले है ना दश महाराज, उसका बेटी है ना पार्वती, पार्वती की शिव शादी किया, उसका दुश्मनी बन गया। दुश्मनी में वो क्या किया, शिवा को छोटा करने के लिए वो इधर याग बनाया। याग बनाया, उसी में ये लोग बुलाया नहीं, बेटे को शिवा को बुलाया नहीं, बाकी दुनिया का सब देवादिदेव सबको बुलाया। उसी में बेटी है ना, पिताजी इधर ही बड़ा फंक्शन बना रहा है, उसी में बुलाया। नहीं बुलाने से भी मेरा पिताजी का है, बुलाने का जरूरत नहीं है बोल के शिवा को बोल के आ गया। उसमें शिवा बताया उधर अपमान किया तो वापस नहीं आना, इसलिए इधर आया। पिताजी ने उसका अपमान किया सबका सामने, शिवा को तो वो सांप लगाने का, वो भस्म लगाने का साथ किया, ऐसे बोल के दूसरे का साथ उसको छोटा बना दिया। उसी में वो मन उल्टा हो गया, भगवान का बात भी हो गया ना। अपमान करने के बाद में इधर नहीं आना है, याग का अग्नि तो चालू है, उसमें पार्वती इधर आने के साथ साथ उसका भूतगण को भेज दिया। वो सदी आत्माहुति किया, वो बाकी लोग पीछे है ना भगवान का सेवा, वो लोग सुन के भगवान को बताया ऐसा है। वो फटक से क्या उसका बाल राशि नीचे लगा दिया, उसी में वीरभद्र जन्म हो गया। ಓಕೆ. उसने क्या किया, इधर पूरा संहार कर दिया, दशा का गला कट गया। वही दशा का गला कटने का वो ब्लड गिर गया ना, खून गिरने से वो ये उधर राउंड, हम लोग राउंड मारा ना अभी, वो ब्लड है, वो समझ के उधर हमेशा पानी है, अभी थोड़ा पानी कमी है, फुल टाइम पानी था। वही बाकी अभी याग बंद हो गया, विष्णु ब्रह्मा बाकी सब लोग इधर ही है। वो मुश्किल हो गया ना, ये तो पूरा करना है। ಸೊ ಇವಾಗ ಬರೋರು ಬಂದರೆ ಯಾವ ಟೈಮಿಗೆ ಬರಬೇಕು ಏನು ಅದನ್ನು ಕೇಳಂಗೆ.
अभी वो हमारा कर्नाटक इधर रात को आएगा, सुबह दर्शन करके वो सब दिखा के 12 बजे तक वापस जाने का। आपका स्टे का बारे में बताइए, प्राइस कितना है, कितना लोग को देते हैं? हाँ, इधर रूम अटैच रूम है, 1700 है। आदमी देखिए कि इंग्लिश में बोलिए वो प्राइस। 1700 हाँ 1700 एक्स्ट्रा 300 एक पर्सन 1 मैन ಅಂದ್ರೆ ಟೋಟಲ್ ಒಂದು ರೂಮ್ಗೆ 1700 ಎಕ್ಸ್ಟ್ರಾ. ಅಂದ್ರೆ ಇಬ್ಬರಿಗೆ 1700 ರೂಪಾಯಿ ತರ. ಈಗ ಒಬ್ಬ ಏನೋ ಎಕ್ಸ್ಟ್ರಾ ಬರ್ತಾನೆ ಅಂದ್ರೆ ಅವನು 300 ರೂಪಾಯಿ ಎಕ್ಸ್ಟ್ರಾ ಒಂದು ಬೆಡ್ ಕೊಡ್ತಾರೆ. ಓಕೆ. ಇಲ್ಲಿಂದ ರೂಮಿಂದ ದೇವಸ್ಥಾನ ಒಂದು ಕಿಲೋಮೀಟರ್ನು ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಐತೆ ಅಷ್ಟೇ. ಹಿಂಗೆ ಡೌನ್ ಹೋದ್ರೆ 5 ಮಿನಿಟ್ ದೇವಸ್ಥಾನ वो सामने रोड है। ओके कि लोकेशन आप लोग लोकेशन निकाल दो, दोस्त लोग को दे दो। हाँ लोकेशन डालते हैं. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. हम लोग जाने के बाद मिलेगा। ಓಕೆ. नहीं तो हमेशा ಸೊ ಇವರು ಹಿಂದೂಸೇನೆ. ಸೊ ನೋಡ್ಬೋದು ನೀವು ಇಲ್ಲಿ ರೂಮ್ ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ, ಸ್ಟೇ ಮಾಡ್ಬೋದು. ರೂಮ್ ಎಲ್ಲ ಚೆನ್ನಾಗಿದೆ, ಪರ್ಸನು ತುಂಬ ಚೆನ್ನಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ನೀವು ಯಾರು ಅರ್ಜೆಂಟಲ್ಲಿ ಬಂದು ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಮ आपका नाम और तुम्हारा फ़ोन नंबर बोलिए. 9 रघुनाथ 9061647462. ಓಕೆ. ಸೊ ನೀವು ಬಂದು ಇಲ್ಲಿ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ರೂಮ್ಸ್ ಅವೈಲೇಬಲ್ ಇದೆ. 4 ರೂಮ್ಸ್ ಇದೆ. ಸೊ ನಿಮಗೆ ರೂಮ್ಸ್ ಸಿಗ್ತದೆ. ಏನಾದ್ರು ನೀವು ಬುಕ್ ಮಾಡ್ಕೊಂಡು ಬಂದಿಲ್ಲ, ಅರ್ಜೆಂಟಾಗಿ ಇಲ್ಲಿಗೆ ಬಂದು ರೂಮ್ ಹುಡುಕ್ತಾ ಇದ್ದೀರಾ ಅಂದರೆ फोन करके ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲ ಸರ್ವಿಸ್ ಸಿಗುತ್ತೆ. ಊಟ ತಿಂಡಿ ಎಲ್ಲನೂ ಸಹ ಇವ್ರ ಕಡೆನೇ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದು ಮುಂದೆ ಮಾತಾಡಿದೆ ಯಾ. ಊಟ ಎಲ್ಲ ರೆಡಿ ಹಾಕೋ. ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ನಿಮ್ಗೆ ಏನು ಬೇಕು ಅಂತ ನೀವು ಆರ್ಡರ್ ಹೇಳಿದ್ರೆ ಊಟನೂ ಸಹ ಇವರೇ ಮಾಡಿಕೊಡ್ತಾರೆ, ಪ್ರಿಪೇರ್ ಮಾಡಿಕೊಡ್ತಾರೆ. ಓಕೆನಾ? ಸೊ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು ಗೈಸ್. ಸೊ ಕೇರಳದಲ್ಲಿ ಕಣ್ಣೂರ್ ಟೆಂಪಲ್ ಪಾಂಡಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ಟೈಮಿಗೆ ಬಂದಿದ್ದೆ. ಏನಪ್ಪ ಕತೆ ಅಂದರೆ ಪಾಂಡು ನೀರೇ ಇಲ್ಲ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಇತ್ತು ನೀರು, ಒಂದೇ ಒಂದು ಚೂರು ನೀರಿಲ್ಲ. ಸೊ ಯಾರ್ಯಾರು ಕೊಟ್ಟಿಯೂರಿಗೆ ಬಂದು ಆಮೇಲೆ ಈ ಪಾಂಡಿಗೆ ಬಂದು ಸ್ವಿಮ್ಮಿಂಗ್ ಮಾಡೋಣ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಬಿಕಾಸ್ ಡಿಸಪಾಯಿಂಟ್ ಆಗ್ತೀರಾ. ಇದು ಆ್ಯಕ್ಚುಲಾಗಿ ಮಿನಿಮಮ್ 4ನೇ ಮೆಟ್ಲು 3ನೇ ಮೆಟ್ಲುವರೆಗೂ ಇತ್ತಿದ್ದು ನೀರು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, 3ನೇ ಮೆಟ್ಲು 4ನೇ ಮೆಟ್ಲುವರೆಗೂ ಇತ್ತು, ನೀರೇ ಇಲ್ಲ ಗೈಸ್. ಯಾರಾದರೂ ಇಲ್ಲಿ ಪಾಂಡಿಗೆ ಬಂದು, ಸೊ ಕೇರಳ ಕೊಟ್ಟಿಯೂರಿಗೆ ಬಂದಮೇಲೆ ಪಾಂಡಿಗೆ ಬಂದು ಈಜಾಡ್ಕೊಂಡು ಹೋಗೋಣ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊತಾ ಇದ್ರೆ ಸೊ ಸದ್ಯಕ್ಕೆ ಯಾರು ಬರೋಕ್ಕೆ ಹೋಗ್ಬೇಡಿ, ಬಿಕಾಸ್ ಸಮ್ಮರ್ ಸೀಸನ್ ಇರೋದ್ರಿಂದ ಇಲ್ಲಿ ಡ್ರೈ ಆಗಿದೆ, ನೀರು ಅನ್ನೋದೇ ಇಲ್ಲ ಇಲ್ಲಿ. ನೋಡಿ ಗೈಸ್, ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಅಷ್ಟೇ. ಸೊ ರೀಲ್ಸ್ ನೋಡಿಕೊಂಡು ಎಲ್ಲ ಬರೋಕ್ಕೆ ಹೋಗ್ಬೇಡಿ. ರಿಯಾಲಿಟಿ ಈ ಥರ ಇದೆ. ದಿಸ್ ಇಸ್ ದ ರಿಯಾಲಿಟಿ ಅಷ್ಟೇ. ಬನ್ನಿ, ಇರೋದ್ರಲ್ಲೇ ಇವಾಗ ನಾವು ಬರೋದು ಬಂದ್ಬಿಟ್ಟಿದ್ದೀವಿ. ಇರೋದ್ರಲ್ಲೇ ಒಂದು ಸ್ವಲ್ಪ ಹೊತ್ತು ಈಜಾಡ್ಕೊಂಡು ಸೊ ನೆಕ್ಸ್ಟು ಮಡೆಕಾವಿಗೆ ಹೋಗೋಣ. ಸ್ವಲ್ಪ ಹೊತ್ತು ಈಜಾಡ್ಕೊಂಡು ಸಿಗ್ತೀನಿ ಗೈಸ್. ವಡೆ ಖಾಲಿ ಆಯ್ತು. ವಡೆ ಖಾಲಿ. ಅಂಡ ಬಿರಿಯಾನಿ. ಯಾವ ಇವೆಲ್ಲ ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ ನಾನು. ಏನ್ ಸರ್ ಕ್ಯಾಮ್ರಾ ಹಲೋ ಹಲೋ ಎಲ್ಲಿದ್ದೆ ಮಾಮ? ಅಮ್ಮ ಹಾ, ಎದುರು ಸಿಕ್ಬಿಟ್ರೆ ಕೆರ ಅರ್ಧಂಗ್ ಒಯ್ದು ಬಿಡ್ತೀನಿ. ಈಗ ಎಲ್ಲೆಲ್ಗೆ ಹೋಗಿದ್ದೆ ಚಿನ್ನು ನೀನು? ಉಣ್ಣಾಕ್ ಹೋಗಿ ಗೊತ್ತಿದ್ದ. ಚಾಯ್ ಟೀ ಕಾಫಿ
अंडा बिरयानी अंडा बिरयानी अंडा बिरयानी ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಲಾವ್ 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 ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ. ಇದು ರೀಲ್ಸ್ ನೋಡ್ಕೊಂಡು ಬಂದು ನೀಲಿ ಆಗಿತ್ತು ನೀರು. ಸತಿ ಬಂದ ಫುಲ್ ಇತ್ತು ಬ್ರೋ. ನಾನು ಫಸ್ಟ್ ಆಫ್ ಆಲ್ ಬಂದಿದ್ದೆ, ಅದು ಯಾವ್ದೋ ಹುಡುಗಿ ತೋರಿಸಿದ್ಲು. ಆದ್ರೆ ಪರವಾಗಿಲ್ಲ, ಅಲ್ಲಿಂದ ಕೇಳ್ತೀನಿ ನೋಡೋಣ ಹೋಗುತ್ತೆ ಐಫೋನ್ ನೋಡ್ಕೊಂಡ್ಬಿಡೋಣ. ಮೀಟ್ರ್ ಇಲ್ವಾ? ರಿಪೇರ್ ಮಾಡಿ ರೆಡಿ ಮಾಡಿ. ಮಡೆಕಾವು ಟೆಂಪಲ್ಗೆ ಬಂದಿದ್ದೀವಿ. ಸೊ ಟೆಂಪಲ್ ಓಪನ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 5:30 1ವರೆಗೂ ಆ್ಯಂಡ್ ತಿರ್ಗಾ ಈವ್ನಿಂಗ್ ಓಪನ್ ಆಗೋದು. ಸೊ 5 ಗಂಟೆಯಿಂದ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಟೆಂಪಲ್ ಓಪನ್ ಆಗೋದು. ಸೊ ನಾವು ಬೇಗ ಬಂದಿದ್ದೀವಿ, 4:15ಗೆ ಬಂದಿದ್ದೀವಿ. ಸೊ ಅದೇ ನೀವೇನಾದ್ರು ಒಂದು ಹಾಫ್ ಆನ್ ಅವರ್ ಬೇಗ ಬರ್ತೀರಾ ಅಂದರೆ ನೀವು ಆರಾಮಾಗಿ ಇಲ್ಲಿ ಏನಾದರೂ ಪೂಜೆ ಟಿಕೆಟ್ಸು ಅದು ಇದೆಲ್ಲ ತೊಗೊಂಡು ಲೈನಲ್ಲಿ ನಿಂತ್ಕೊಬೋದು, ಬಿಟ್ಟಿರ್ತಾರೆ, ತೊಂದರೆ ಇಲ್ಲ. ಸೊ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಭಗವತಿ ಟೆಂಪಲ್ ಮಡೇಕಾವ್. ಸೊ ಗೈಸ್, ನೀವೇನಾದ್ರು ಕೊಟ್ಟಿವು ಟೆಂಪಲ್ ಮುಗಿಸ್ಕೊಂಡು ಮಡೇಕಾವ್ಗೆ ಬರ್ತಾಯಿದ್ದೀರಾ ಅಂತ ಅಂದರೆ ಅದೇ ಬೆಳಗ್ಗೆ 5:30 ಓಪನ್ ಇರುತ್ತೆ 1 ಗಂಟೆವರೆಗೂ. ನೀವು ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಸಂಜೆ ಆಗಿಬಿಡುತ್ತೆ. ಸೊ ಸಂಜೆ ನೀವು ಬಂತು ಅಂದರೆ ಇಲ್ಲಿ 5 ಗಂಟೆಯಿಂದ ಓಪನ್ನು, ಬಟ್ 5ರಿಂದ ಜಸ್ಟ್ ನಿಮಗೆ 5:30 ಹಾಫ್ ಆನ್ ಅವರ್ ಮಾತ್ರ ನಿಮಗೆ ಸ್ಟಾರ್ಟಿಂಗ್ ಬಿಡ್ತಾರೆ. ಅದಾದಮೇಲೆ ಪೂಜೆಗೆ ಅಂತ ಸ್ಟಾಪ್ ಮಾಡ್ತಾರೆ. ಸೊ ಹಂಗಾಗಿ ನಿಮಗೆ ಪೂಜೆಗೆ ಅಂತ ಸ್ಟಾಪ್ ಮಾಡ್ತಾರೆ. ಸೊ ನಿಮಗೆ 5:15 ಆಲ್ಮೋಸ್ಟ್ 6:30ವರೆಗೂ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ. ಸೊ ಯಾರಿಗೂ ದರ್ಶನಕ್ಕೆ ಬಿಡೋಲ್ಲ. ಸೊ ಆ ಟೈಮಿಂಗ್ಸ್ ನಂದು ನೋಡಿಕೊಂಡು ಬನ್ನಿ, ಓಕೆನಾ? ಅದು ವೆಯ್ಟ್ ಮಾಡಬೇಕಾಗುತ್ತೆ. ತಿರ್ಗಾ 6:30 ಓಪನ್ ಆಗುತ್ತೆ. 6:30 ಟು ಅರೌಂಡ್ 8ವರೆಗೂ 7:30 8ವರೆಗೂ ಇರ್ತಾರೆ. ಸೊ ಅದೊಂದು ಒಂಚೂರು ನೋಡಿಕೊಂಡು ಬನ್ನಿ ಅಷ್ಟೇ ಗೈಸ್. ದರ್ಶನ ಎಲ್ಲ ಚೆನ್ನಾಗಾಯಿತು, ನೋ ಪ್ರಾಬ್ಲಮ್. ಟುವರ್ಡ್ಸ್ ಬೆಂಗಳೂರು ಇವಾಗ ಬನ್ನಿ ಹೋಗೋಣ, ಬೆಂಗಳೂರು ಕಡೆಗೆ ಹೊರಡದೆ. ರೋಡ್ ಫುಲ್ಲು ಫಾಗ್, ರೋಡ್ ಫುಲ್ಲು ಫಾಗ್. ಸೊ ಗೈಸ್, ಕೊಟ್ಟಿರೋ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಸ್ವಲ್ಪ ಸಿವಿಯರ್ಗೇ ಹೆಲ್ತ್ ಇಶ್ಯೂ ಆಯಿತು, ಸಿಕ್ಕಾಪಟ್ಟೆ ಜ್ವರ ಎಲ್ಲ ಬಂತು. ಸೊ ಹಂಗಾಗಿ ವ್ಲಾಗ್ ಆಗಿರ್ಬೋದು ಅಥವಾ ಟ್ರಿಪ್ದು ಅಪ್ಡೇಟ್ ಆಗಿರ್ಬೋದು ಸ್ವಲ್ಪ ಡಿಲೇ ಆಯಿತು. ಆ್ಯಕ್ಚುಲಾಗಿ ನಾನು ಬಂದು ನಮ್ಮ ಮಾರನೇ ಬೆಳಿಗ್ಗೆ ಇಲ್ಲ ಆದರೆ ನೆಕ್ಸ್ಟ್ ದಿನದ ಒಳಗಡೆ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ಈ ವೀಕ್ ಒಳಗಡೆ ನಾನು ವ್ಲಾಗ್ ಅಪ್ಡೇಟ್ ಮಾಡೇ ಮಾಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ದೆನ್ ಮೋರ್ ಓವರ್ ಗೈಸ್, ಕೊಟ್ಟಿವರು ಅಪ್ಡೇಟ್ ಬಂದು ಎಲ್ಲರೂ ರೀಲ್ಸಲ್ಲಿ ನನಗೆ ಕೇಳ್ತಾಯಿದ್ರು. ಸೊ ನೀವು ಜಾಗಕ್ಕೆ ಬರ್ತೀರಾ, ಜಾಗಕ್ಕೆ ಬಂದಮೇಲೆ ಅಲ್ಲಿ ಏನೇನಾಗುತ್ತೆ ಏನೇನು ಎತ್ತ ಅದನ್ನು ಹೇಳಲ್ಲ ಅಂತ. ಸೊ ಗೈಸ್, ಕರ್ನಾಟಕದಿಂದ ಯಾರು ಹೋಗ್ತಾ ಇದ್ದೀರಾ ಅವರು ದಯವಿಟ್ಟು ಹೋಗಿರೋಂಥ ಸ್ಥಳನ ಗಲೀಜು ಮಾಡಬೇಡಿ. ಬಿಕಾಸ್ ಲಾಸ್ಟ್ ಟೈಮು ನಮ್ಮ ಕರ್ನಾಟಕದಿಂದ ಹೋಗಿರೋರೇನೆ ತುಂಬ ಜನ ಇನ್ನರ್ ವೇಸ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಅಲ್ಲಿ ನದಿಲೇ ಹಂಗಂಗೆ ಎತ್ಬಿಟ್ಟು ಬಂದಿದ್ದೀರಾ. ನಾನು ಲಾಸ್ಟ್ ಟೈಮು ನಾನು ವಿಸಿಟ್ ಮಾಡಿದ್ದೆ, ನಾನು ನೋಡಿದ್ದೀನಿ ಇದು ಆಗಿದೆ. ಅದು ದಯವಿಟ್ಟು ಈ ಸತಿ ಆಗೋದು ಬೇಡ. ಯಾಕೆಂದರೆ ಅಲ್ಲಿ ಪರಿಸರನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇವಾಗ್ಲೂ ಅವ್ರು ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕೈಲಾದಷ್ಟು ನಾವು ಇನ್ನೂ ಅದನ್ನು ನೀಟಾಗಿ ಅದನ್ನು ಅವ್ರು ಯಾವ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕಿಂತ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗೋಣ. ಯಾರೂ ದಯವಿಟ್ಟು ಅಲ್ಲಿ ಈ ಇನ್ನರ್ ವೇಸು, ಟವಲ್ಸು, ದೆನ್ ಪ್ಲಾಸ್ಟಿಕ್ ಬಾಟಲ್ಸ್ನ ಎಸೆಯೋಕ್ಕೆ ಹೋಗ್ಬೇಡಿ. ಜಾಗನ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವರು. ನೀವು ಈ ಸತಿ ಅದೇ ಥರ ಇಟ್ಕೊಳ್ಳಿ.
ಆ್ಯಂಡ್ ದೆನ್ ಜಾಸ್ತಿ ಯಾರು ವೀಕೆಂಡ್ಸಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗಬೇಡಿ. ಸೊ ವೀಕ್ ಡೇಸಲ್ಲಿ ಬೆಳಗ್ಗೆ ಬೇಗ ಹೋಗಿ. ನೀವು ಹಂಗೂ ಮಧ್ಯಾಹ್ನ ಹೋಗ್ತೀರ ವೀಕ್ ಡೇಸಲ್ಲಿ ರಶ್ ಆಗಿಬಿಡ್ತಾರೆ. ವೀಕ್ ಡೇಸಲ್ಲಿ ಬೆಳಗ್ಗೆ ಬೇಗ ಹೋಗಿ. ದೆನ್ ನಿಮ್ಗೇನಾದರೂ ಅಲ್ಲಿ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಬೇಕು ಅಂತ ಅಂದರೆ ಅಲ್ಲಿ ಸ್ಪೆಷಲ್ ದರ್ಶನ ಟಿಕೆಟ್ ಅಂತ ಯಾವುದೇ ಥರದ್ದಿಲ್ಲ. ಅಲ್ಲಿ ಬಂದು ನಿಮಗೆ ಅನ್ನದಾನಕ್ಕೆ 1000 ರೂಪೀಸ್ ಅಂತ ಪೇ ಮಾಡಿದ್ರೆ ಆ ಟಿಕೆಟ್ಗೆ ಒಬ್ಬರಿಗೆ ಎಕ್ಸಿಟ್ ಗೇಟಿಂದ ಎಂಟ್ರಿ ಸಿಗುತ್ತೆ. 1000 ರೂಪೀಸ್ನ ಪೇ ಮಾಡಿ ಅನ್ನದಾನ ಅಂತ ಟಿಕೆಟ್ ತೊಗೊಂಡ್ರೆ ಒಬ್ಬರಿಗೆ 1000 ರೂಪೀಸ್ ಏನೋ ಅವ್ರು ಪೇ ಮಾಡಿಸ್ಕೊಂಡು ಟಿಕೆಟ್ ಕೊಡ್ತಾರೆ. ಸೊ ಎಕ್ಸಿಟ್ ಗೇಟಿಂದ ನೀವು ಹೋಯ್ತು ಅಂದರೆ ಅಲ್ಲಿ ನಿಮಗೆ ಬೇಗ ಎಂಟ್ರಿ ಸಿಗುತ್ತೆ. ಅರೌಂಡ್ ಒಂದು 15 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ಆ್ಯಂಡ್ ದೆನ್ ಮಕ್ಕಳಿರೋವಂಥವ್ರು, ಸಣ್ಣ ಚಿಕ್ಕ ಮಕ್ಕಳಿರೋವಂಥವ್ರು, ಈಗ ಕರ್ನಾಟಕದಿಂದ ನೀವು ಹೋಗ್ತಾ ಇರೋದ್ರಿಂದ ಇನ್ಫಾರ್ಮೇಷನ್ ಇರೋಲ್ಲ ನಿಮಗೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿರೋವಂಥವ್ರು ಅರೌಂಡ್ 2 ಇಯರ್ಸ್ ಒಳಗಡೆ ಮಕ್ಕಳಿರೋವಂಥವ್ರು ಆ ಎಕ್ಸಿಟ್ ಗೇಟ್ ಹತ್ರ ಹೋಗಿ ಅಲ್ಲಿ ಏನು ಎಕ್ಸಿಟಿಂದ ಕಳಿಸ್ತಾ ಇರ್ತಾರಲ್ಲ ಅಲ್ಲಿ ಹೋಗಿ, ಸರ್ ಹಿಂಗೆ ಮಗು ಇದೆ ಬಿಡಿ ಅಂತಂದರೆ ಅವ್ರು ಖಂಡಿತ ಬಿಡ್ತಾರೆ. ಸೊ ಕೇಳಿ, ಮಗು ಜೊತೆಗೆ ಒಬ್ಬರು ಪೇರೆಂಟ್ನ ಮಾತ್ರ ಬಿಡ್ತಾರೆ, ಹಂಗೆ ಅಂದ್ಬಿಟ್ಟು ಎಲ್ಲರನ್ನೂ ಬಿಡೋಲ್ಲ. ಸೊ ನೀವು ಅರ್ಥ ಮಾಡಿಕೊಂಡು ತಾಯಿ ಮಗುನೋ ಅಥವಾ ತಂದೆ ಮಗುನೋ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಿ ಕೇಳಿ ಮಗು ಇದೆ ಅಂತ ಬಿಡ್ತಾರೆ. ನೀವು ಬೇಗ ದರ್ಶನ ಮಾಡ್ಕೊಂಡು ಬನ್ನಿ, ಇನ್ನೊಬ್ರು ಕ್ಯೂನಲ್ಲಿ ದರ್ಶನ ಮಾಡಿಕೊಂಡು ಬನ್ನಿ. ಸೊ ಮಗು ಇರೋ ಕಾರಣ ಬೇಗ ಬಿಡ್ತಾರೆ, ಹೋಗಿ. ಆ್ಯಂಡ್ ದೆನ್ ದಯವಿಟ್ಟು ಗಲೀಜು ಮಾಡಬೇಡಿ. ಜಾಗನ ನೀವು ಹೆಂಗೆ ಹೋಗಿರ್ತೀರೋ ಚೆನ್ನಾಗಿ ಇಟ್ಕೊಂಡು ಬನ್ನಿ. ದಯವಿಟ್ಟು ಅಲ್ಲೆಲ್ಲೂ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ರಿಕ್ವೆಸ್ಟು. ದೆನ್ ಕೊಟ್ಟಿಯೂರು ಹಿಸ್ಟ್ರಿ ಬಗ್ಗೆ ಒಬ್ಬರು ನಮಗೆ ಅಲ್ಲಿ ಲೋಕಲೇಟ್ ಹೇಳಿದ್ದಾರೆ, ಅದು ಹಿಂದೀಲಿದೆ. ಅದಕ್ಕೂ ಯಾರೋ ದಯವಿಟ್ಟು ಕಮೆಂಟ್ಸ್ ಹಾಕ್ಬೇಡಿ, ಅಥವಾ ಏನಪ್ಪ ಕನ್ನಡದವರು ಅಲ್ಲೋಗಿ ಹಿಂದೀಲಿ ಇದು ಮಾಡಿದ್ದಾರೆ ಅಂತಲೂ ಇದು ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಕನ್ನಡ ಬರೋಲ್ಲ, ಅವ್ರಿಗೆ ಯಾವುದು ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಅನಿಸುತ್ತೆ ಸೊ ಅವ್ರು ಅದರಲ್ಲಿ ಮಾತಾಡಿದ್ದಾರೆ. ಸೊ ದಯವಿಟ್ಟು ಅದಕ್ಕೂ ನೀವು ಬ್ಯಾಡ್ ಕಮೆಂಟ್ ಹಾಕೋದು ಅಥವಾ ಕನ್ನಡದವನು ಹೋಗಲ್ಲಿ ಹಿಂದಿಯಲ್ಲಿ ಮಾಡಿದ್ದಾನೆ ಬೇಡ ಗೈಸ್. ಅವ್ರ ಕಂಫರ್ಟೇಬಲ್ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡಿದ್ದಾರೆ, ಅವ್ರಿಗೆ ಕನ್ನಡ ಬರೋಲ್ಲ. ನಾವು ಇವಾಗ ಅವ್ರಿಗೆ ಈಗ ನಾನು ಸರ್ ಇದನ್ನೇ ಹೇಳಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನನಗೆ ಸ್ಟೋರಿನೇ ಗೊತ್ತಿಲ್ಲ ಎಲ್ಲಿ ಏನು ಕತೆ ಏನು ಅಂತ ಅಲ್ವಾ. ಸೊ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ನಾನು ಅದನ್ನೇ ಶೂಟ್ ಮಾಡಿದ್ದೀನಿ, ಅದನ್ನೇ ಹಾಕಿದ್ದೀನಿ ಕೂಡ. ಆ್ಯಂಡ್ ದೆನ್ ಮೋರ್ ಓವರ್ ಪಾಂಡ್ಗೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಬಿಕಾಸ್ ಅದನ್ನು ಸಮ್ಮರ್ ಸೀಸನ್ ಇರೋದ್ರಿಂದ ತುಂಬಿಲ್ಲ ಗೈಸ್, ನಿಜವಾಗ್ಲೂ ತುಂಬಿಲ್ಲ. ಅಲ್ಲಿಗೆ ಹೋಗಿ ಸ್ಯಾಟಿಸ್ಫ್ಯಾಕ್ಷನ್ನ ಕಳ್ಕೊಂಡು ಬೇಜಾರಾಗಿ ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ಇರೋದೇ ರೀತಿಯೇ ಬೇರೆ ಅಂದ್ಕೊಳೋದ್ಕಿಂತ ಹೋಗೋಕ್ಕೆ ಹೋಗಬೇಡಿ. ನಾನು ಸಜೆಸ್ಟ್ ಮಾಡೋದು ಅರೌಂಡ್ ಇನ್ನೊಂದು 20 ಡೇಸ್ವರೆಗೂ ಅಲ್ಲಿ ಹೋಗೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮಳೆ ಬೀಳ್ತಾ ಇಲ್ಲ ಜೋರಾಗಿ ಅಲ್ಲಿ, ಅಂದರೆ ಮಳೆನೇ ಬೀಳ್ತಾ ಇಲ್ಲ ಜಾಸ್ತಿಯಲ್ಲಿ. ನಾವು ಹೋಗಿದ್ದು ನೈಟ್ ಬಿತ್ತು ಮಳೆ, ಬಟ್ ಅದಾದಮೇಲೆ ಮಳೆ ಬಿದ್ದಿಲ್ಲ ಕೇರಳದಲ್ಲಿ. ಸೊ ಹಂಗಾಗಿ ನಿಮಗೆ ಆ ಪಾಂಡ್ ತುಂಬಿಲ್ಲ, ಮಳೆ ಬಂದ್ರೇ ಅಲ್ಲಿ ಪಾಂಡ್ ತುಂಬೋದು. ಸೊ ಪಾಂಡ್ ಅಪ್ಡೇಟ್ ಇದಾಗಿದೆ. ದೆನ್ ಮಳೆ ಕಾವುದು ಕೊಟ್ಟಿದ್ದೀನಿ, ಇಷ್ಟು ಅಪ್ಡೇಟ್ ಆಗಿರುತ್ತೆ. ಸೊ ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗಂತ ಟೇಕ್ ಕೇರ್, ಸಿ ಯು. ಎಲ್ಲರೂ ನಗ್ತಾ ಇರಿ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.